ಕಲಘಟಗಿಯಿಂದ ನಮಗೇನು ಒಂದು ಫಿಲ್ಟರ್ ಇದು ಕೊಡ್ತಾರಲ್ಲ, ಯಾವುದು ಆಲ್ಕಟ್ಟಿ ಮುಕ್ಕಲ್, ಈ ಲೈನ್ ಸಮರ್ಪಕವಾಗಿ ಯಾವಾಗೂ ಇಲ್ಲ. ಇವತ್ತು 3 ದಿನದ ಸಂತೆಯಲ್ಲಿ 3 ದಿನ ಅಪೂಟ ಬಂದೇ ಬಂದ್. ಕುಡಿಯಾಕ ನೀರು ಮೊದಲು ಮಾಡಿ ರೈತರಿಗೆ ಯಾರಿಗೆ ಏನೂ ಸಿಕ್ಕಿಲ್ಲ. ಆದರೂ ನಾವೆಲ್ಲ ಸಿಬ್ಬಂದಿಗೆ ಕಳ್ಕಳಿಂದ ವಿನಂತಿ ಮಾಡ್ಕೊಂಡೇವಲ್ಲ ಹೊರತು ಇವ್ರಿಗೆ ಅವಾಚ್ಯ ಶಬ್ದನ ಬೇಯ್ದಾಗಲಿ ಇತರೆ ಏನು ಸಮಸ್ಯೆ ನಾವು ತಂದು ಒಡ್ಡಿಲ್ಲ. ನಮಗೇನು ಬೇಕಾಗೈತಿ, ನಮಗೆ ಈ ಲೈನ್ ಆಮೇಲೆ ನಾವು ಇಲ್ಲೇ ಒಂದು ಎಕ್ಸ್ಟ್ರಾ ಲೈನ್ ಮಾಡಿರಂತ್ರಿ ಸರ್. ಇಲ್ಲಿ ಯಾವುದು ಕಲಘಟಗಿಯಿಂದ ಹಾಲು ಕಟ್ಟಿದ್ದು ಹೊಸದು ಲೈನ್ ಮಾಡಿದ್ನ ಚಾರ್ಜ್ ಮಾಡಿಲ್ಲ ಅಂತ ನಮ್ಮ ಗಮನಕ್ಕೆ ಬಂದಿದ್ದು. ಚಾರ್ಜ್ ಮಾಡಿಲ್ಲ, ಆದ್ಮೇಲೆ ಚಾರ್ಜ್ ಮಾಡಿದ್ದ ಆತಂದ್ರ ಆಲ್ಕಟ್ಟಿ ಟು ಮುಕ್ಕಲ್ ಇವುದು ಯಾವುದೇ ಕಾರಣಕ್ಕೂ ಒಂದು ಪೈಸಾದಷ್ಟು ತೊಂದರೆದಾಯಕ ಆಗೋದಿಲ್ಲ. ಕರೆಂಟ್ ಏನು ನೀವು 7 ತಾಸು ಕೊಡ್ತಿಲ್ಲ, 7 ತಾಸಿನೊಳಗೆ 5 ಸೆಕೆಂಡ್ ಸಹಿತ ಲೋಡ್ ಬೀಳಲ್ಲ ಅಂತ ನಮಗೆ ಹೊರಗಿನಿಂದ ಮಾಹಿತಿ ಬಂದೈತಿ. ಆ ಮಾಹಿತಿನೇ ತಾವ ಹೇಳ್ಬೇಕಾದ್ರೆ ಈಗ ನಮ್ಮದು ಸಂಪೂರ್ಣ ಮುಗಿಲಿ ಆಮೇಲೆ ತಾವು ಹೇಳುವಂತ್ರಿ. ಇದು ಒಂದನೇದ್ದು. ಆಮೇಲೆ ಪದೇ ಪದೇ ಕರೆಂಟ್ ತೆಗೆಯೋದು. ನಾವು ಯಾರಿಗಾರ ಇವ್ರಿಗೆ ಅಭಿಷೇಕ್ ಅವ್ರಿಗೆ ಫೋನ್ ಹಚ್ಲಿ, ಆಮೇಲೆ ಅವು ಮಾದೇವ್ ಫೋನ್ ಹಚ್ಲಿ, ಯಾರಿಗೂ ಫೋನು ಒಟ್ಟ ತಗೊಳ್ಳೋಂಥ ವ್ಯವಸ್ಥೆ ಇಲ್ಲ. ಆಮೇಲೆ ನಮ್ಮ ಸಮಸ್ಯೆ ಹಂಗೆ ನಾವು ಒಂದು ಇದು ಮಾಡಿದ್ದೇವೆ, ವಾಟ್ಸಪ್ ಗ್ರೂಪ್ ಮಾಡಿದ್ದೇವೆ. ಆ ಗ್ರೂಪ್ ಮುಖಾಂತರ ವಿಷಯ ಏನಾದರೂ ತಿಳಿಸಿದ್ರೆ ಅದಕ್ಕೆ ರೆಸ್ಪಾನ್ಸ್ ಮಾಡುವಂಥದ್ದು ಹಿಂಗೆ ರೈತರೊಬ್ಬರು ಹೇಳಾಕೊಂತಾರೆ. ಆ ವಿಷಯ ಗ್ರೂಪ್ ಮುಖಾಂತರ ತಿಳಿಸಿದ್ರು ಪರವಾಗಿಲ್ಲ, ನನಗೆ ತಿಳಿಸ್ಬೇಕು, ಇವ್ರಿಗೆ ತಿಳಿಸ್ಬೇಕಂತ ಏನು ಕಾರಣ ಇಲ್ಲ. ಆ ಗ್ರೂಪ್ ಮುಖಾಂತರ ವಿಷಯ ತಿಳಿಸಿಂದ ಆ ವಿಷಯ ತಿಳಿಸಿ ಸಮರ್ಪಕವಾಗಿ ಕೆಲಸ ಮಾಡಬೇಕು. ಇಲ್ಲ ಇವತ್ತು ನಮಗೆ ಇದೇನು ಓವರ್ಲೋಡ್ ಬಿದ್ದೈತಿ, ಆ ಓವರ್ಲೋಡನ್ನು ಒಂದು ಅರ್ಧ ಗಂಟೆ ಒಳಗೆ ಬಗೆಹರಿಸ್ತೇವೆ ಅಂತ 15 ಮಿನಿಟ್ ಹೆಚ್ಚಿಗೆ ತೊಗೊಳ್ಳಿ. ಆ 45 ಮಿನಿಟ್ನ ಮತ್ತೆ ಈಗ 5 ಗಂಟೆಗೆ ಬೆಳಿಗ್ಗೆ 6 ಗಂಟೆಯಿಂದ 5 ಗಂಟೆ ತನಕ ಕರೆಂಟ್ ಕೊಡ್ತಾರಲ್ಲ, ಅದನ್ನ 6 ಗಂಟೆಯಿಂದ ಮತ್ತೊಂದು ಈಗ ಎಷ್ಟು ತಾಸು ಕರೆಂಟ್ ತೆಗೆದಿರ್ತಿರಲ್ಲ ಆ ಕರೆಂಟ್ ನಮಗೆ ತುಂಬಿ ಕೊಡ್ಬೇಕು. ಯಾಕಂದ್ರೆ ಆಗಂತ ಗಟ್ಟಲೆ ನಮ್ಮ ರೈತರ ಕಡೆಯಿಂದಲ್ಲ, ನಿಮ್ಮ ಕಡೆಯಿಂದಲೂ ಅಲ್ಲ ಅಂತ ನೀವು ಹೇಳ್ತೀರಿ. ನಮಗೆ ನಿಮ್ಮ ಸಬೂಬ್ ಏನು ಹೇಳೋದು ಬೇಕಾಗಿಲ್ಲ. ನೀವು ಮೇಲಾಧಿಕಾರಿಗೆ ನಿಮ್ಗೆ ಏನು ಹುಬ್ಬಳ್ಳಿಯಿಂದ ಕರೆಂಟ್ ಬರ್ತೈತಲ್ಲ ಅಲ್ಲಿ ನೀವು ಮಾತಾಡ್ಕೊಂಡು ಏನು ಸರಿ ನಮಗೆ ಓದಿಸ್ಬೇಕಾಗಿತ್ತು. ನಮಗೆ 7 ತಾಸು ಕರೆಂಟ್ 7 ತಾಸಿನೊಳಗೆ 1 ಗಂಟೆ ಅಲ್ಲ, ಅರ್ಧ ಗಂಟೆನೂ ತೆಗಿಯಂಗಿಲ್ಲ. ಯಾಕಂದ್ರೆ ಕುಡಿಯೋಕೆ ನೀರಿನ ಸಮಸ್ಯೆ ನಮಗೈತಿ. ಈಗ ನಮಗೆ 1 ಎಕರೆ ಹೊಲ ಐತಿ, ಆ 1 ಎಕರೆಗೆ ಆಗುವಷ್ಟು ನೀರು ಐತಿ ನಂದು. ಆ 1 ಎಕರೆಗೆ ಆಗುವಷ್ಟು ನೀರನ್ನ ನಮಗೆ 7 ತಾಸು ಕರೆಂಟ್ ಬರ್ತದೆ. ಅದಕ್ಕೋಸ್ಕರ ನಾವು 1 ಎಕರೆ ಹಾಕಿರ್ತಾನೆ. ಅದು ಇದ್ದದ್ದು ಒಣಗಿಸ್ಕೊಂಡಾಗ ನಾವು ಬದುಕುದು ಹೆಂಗೆ? ಆ ಉದ್ದೇಶ ಎಲ್ಲ ರೈತರು ನಮ್ದು ಬಂದ ಅಲ್ಲ, ಎಲ್ಲ ರೈತರು ಇದೈತಿ. ಆಮೇಲೆ ಹೊಲದಾಗ ದನಕರ ಅದಾವು, ಆ ದನಕರಕ್ಕೆ ನೀರಿಲ್ಲದಂಥ ಪರಿಸ್ಥಿತಿ ಐತಿ. ಯಾಕಂದ್ರೆ ನೀವು ಪದೇ ಕರೆಂಟ್ ತೆಗಿದಕ್ಕೆ ಯಾರ ಹೊಲಕ್ಕೆ ನಾನೊಬ್ಬ ರೈತ, ಇವನೊಬ್ಬ ರೈತ, ಇವ್ರ ಹೊಲಕ್ಕೆ ನಾನು ನೀರು ಒಂದು ಟ್ಯಾಂಕರ್ ತುಂಬಿಸ್ಕೊತಾನೆ ಬೇಡ ಅಂತಾನೆ. ನಾವೆಲ್ಲಿ ಹೋಗುದು?